ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿ ಕಡೆ ಗಂಟೆ ಸೊಪ್ಪು ಅಂತ ಸಿಗುತ್ತಲ್ಲ, ಆ ಗಂಟೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಯಾವ ಥರ ಸಾಂಬಾರು ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನಮ್ಮ ಹಳ್ಳಿ ಕಡೆ ಎಲ್ಲರೂ ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಫಸ್ಟು ಆ ಗಂಟೆ ಸೊಪ್ಪನ್ನ ನಾನು ಬಾಡಿಸ್ಕೊಬಿಟ್ಟಿದ್ದೀನಿ, ಎಣ್ಣೆ ಗಿಣ್ಣೆ ಏನೋ ಹಾಕ್ದಂಗೆ ಸ್ವಲ್ಪ ಬಾಡಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಆಮೇಲೆ 3 ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಈ ಥರ ಕಟ್ ಮಾಡಿಕೊಂಡು, ಒಂದು ದಪ್ಪದು 2 ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಆ ಈರುಳ್ಳಿನೂ ಅಷ್ಟೇ ಅದೇ ಥರ ಈ ಥರ ಬಾಡಿಸ್ತೀನಿ. ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂಥರ ಸುಟ್ಟಂಗೆ ಆಗುತ್ತಲ್ಲ, ಅಲ್ಲಿವರೆಗೂ ನಾನು ಅದನ್ನು ಈರುಳ್ಳಿನ ಚೆನ್ನಾಗಿ ಬಾಡಿಸ್ತೀನಿ. ಬಾಡಿಸಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ. ನಾನು ಒಂದು 4 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನು ಜೀರಿಗೆನ ಆ್ಯಡ್ ಮಾಡ್ತೀನಿ ನಾನು. ಎಲ್ಲನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಮತ್ತು ಒಂದು 20 ಕಾಳು ಮೆಣಸನ್ನ ತೊಗೋತೀನಿ. ಎಲ್ಲನೂ ಅದೇ ಥರ ಅದೇ ಪಾತ್ರೆಯಲ್ಲಿ ಹಾಕಿ ಹುರಿತೀನಿ ಚೆನ್ನಾಗಿ. ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ, ನೋಡ್ತಿದ್ದೀರಲ್ವ. ಒಂದು 10 ನಿಮಿಷ ಆ ಥರ ಹುರಿದ್ರೆ ಸಾಕು. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು 1/4% ಕಾಯಿನ ಒಂದು ತೆಂಗಿನಕಾಯಲ್ಲಿ 1/4% ಕಾಯಿನ ಹಾಕ್ಕೊಂಡು, ನಮ್ಮ ಕೈಯಲ್ಲಿ 2 ಇಡಿ ಕಡಲೆನ ಹಾಕಿದ್ದೀನಿ. ಮತ್ತು 1/4 ಸ್ಪೂನಷ್ಟು ಚಕ್ಕೆ ಪೌಡರ್ನ ಹಾಕಿದ್ದೀನಿ. 1 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಹಾಕ್ಕೊಬಿಟ್ಟು ನಾನು ಅದನ್ನು ರುಬ್ತೀನಿ. ರುಬ್ಬಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಬೇಕಾ ಏನು ಅಂತ ನಾನು ತೋರಿಸ್ತೀನಿ. ಈ ಥರ ಪೇಸ್ಟ್ ಆಗಬೇಕದು, ಈ ಥರ ಪೇಸ್ಟ್ ಆಗುತ್ತೆ. ಆಮೇಲೆ ನಾವು ಮತ್ತೆ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ನಾವು ಯೂಸ್ ಮಾಡೋದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇವಾಗ ಚಳಿ ಇರೋದ್ರಿಂದ ಅದು ಒಂಥರ ಗಟ್ಟಿ ಆಗಿಬಿಟ್ಟಿದೆ, ಅದಕ್ಕೆ ನಾನು ಸ್ಪೂನಲ್ಲಿ ಹಾಕ್ತಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ನಾವು ರುಬ್ಬಿರ್ತೀವಲ್ಲ ಮಸಾಲ, ಅದನ್ನು ಅದರೊಳಗಡೆ ಹಾಕಿ ಒಂದು 2 ನಿಮಿಷ ಬೇಯಿಸ್ಬೇಕು. ಬೇಯಿಸ್ತಾ ಅದು ಸ್ವಲ್ಪ ಎಣ್ಣೆ ಬಿಡ್ಕೊಳ್ಳುತ್ತೆ. ಆಮೇಲೆ ಆ ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಅಲ್ಲಾಡಿಸಿ ಮತ್ತು ಅದರೊಳಗಡೆ ಹುಯ್ಯೋದು. ಮತ್ತು ಸಾಂಬಾರು ಗೊತ್ತಾಗುತ್ತೆ, ಅದು ತಿಕ್ನೆಸ್ ಇದ್ದರೆ ನಾವು ಎಷ್ಟು ನೀರು ಹಾಕಬೇಕು ಅನ್ನೋದು ನಮಗೇ ಗೊತ್ತಾಗ್ಬಿಡುತ್ತೆ. ನಾನಿವಾಗ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ಟ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅದಾದಮೇಲೆ ಒಂದು ಕಾಫಿ ಕುಡಿತೀವಲ್ವ, ಆ ಗ್ಲಾಸಲ್ಲಿ ನಾನು 1.5 ಕಪ್